This is already done now. Hello. Hey. Hello. How are you, Girija? ಹೇ ಸ್ನೇಹಿತರೆ, ವೆಲ್ಕಮ್ ಟು ಆ ಚಾನೆಲ್ ಸ್ಯಾಂಡಲ್ವುಡ್ ಟು ಸ್ಯಾಂಡ್ ಡ್ಯೂನ್ಸ್ ದುಬೈ. ಇವತ್ತು ಯಾಕೋ ನನಗೆ ಇವತ್ತಲ್ಲ ಸುಮಾರು ದಿನದಿಂದ ಅನ್ನಿಸ್ತಾ ಇದೆ ಪುಟ್ಟು ತಿನ್ನಬೇಕು ಅಂತ. ಸೊ ಯಾರನ್ನ ಕೇಳೋದು ಅಂದರೆ ಗಿರಿಜಾ. ಸೊ ನಾನು ಅಂದ್ಕೊಂಡೆ ಪಾಪ ಇವಳಿಗೆ ಹೇಳಿದೆ ಇವತ್ತು ಯಾಕೋ ನಂಗೆ ತುಂಬ ಪುಟ್ಟು ತಿನ್ನಕ್ಕೆ ಅನಿಸ್ತಾ ಇದೆ ಅಂತ. ಬಾ ನನ್ನ ಹತ್ರ ಎಲ್ಲ ಇದೆ ಮಾಡ್ಕೊಡ್ತೀನಿ ಅಂದ್ಲು ಪಾಪ. ಸೊ ಗಿರಿಜಾ ನನ್ನ ಫ್ರೆಂಡು, ನಮಸ್ಕಾರ. ಸೊ ನನ್ನ ಫ್ರೆಂಡ್ ಗಿರಿಜಾ, ನಾವೆಲ್ಲೆಲ್ಲ ತುಂಬ ಕ್ಲೋಸು. ಸೊ ನಾನು ಐ ಕ್ಯಾನ್ ಆಲ್ವೇಸ್ ಆಸ್ಕ್ ಹರ್, ನನಗೆ ಈ ಥರ ಬೇಕು ಆ ಥರ ಬೇಕು ಅಂತ. ಶಿ ಈಸ್ ಆಲ್ವೇಸ್ ದೇರ್ ಫಾರ್ ಮೀ. ಸೊ ಹೇಳಿದ್ಲು ನೋ ಡೋಂಟ್ ವರಿ, ಜಸ್ಟ್ ಕಮ್ ಹೋಮ್ ಅಂಡ್ ಐ ಮೇಕ್ ಪುಟ್ಟು ಫಾರ್ ಯು ಅಂತ. ಸೊ ಇವತ್ತಿನ ಪ್ರೋಗ್ರಾಮ್ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಪುಟ್ಟು ಗಿರಿಜನ್ ಮನೆಯಲ್ಲಿ ಆ್ಯಂಡ್ ಕಡಲಕರಿ. ಕಡಲಕರಿ. I think we're also done. It's almost done. Yes. See, like when you do this way, see it just, but not again too much water. It has to be steamed. ಸ್ವಲ್ಪನೇ ನೀರು ಹಾಕೊಂಡು ನೋಡಿ ಈ ಥರ ಉದ್ರಾಗೂ ಇರಬೇಕು. ಆಮೇಲೆ ಅದು ಹಿಂಗೆ ಹಿಡಿದವಾಗ ಅದು ತುಂಬ ಗಟ್ಟಿ ಒಂಥರ ಸ್ಟಿಕ್ಕಿ ಉಂಡೆ ಥರ ಬರಬಾರ್ದು, ಲೂಸ್ ಆಗಿರಬೇಕು ಅಂತ ಹೇಳ್ತಾರೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ, ಗಿರಿಜಾ? Little bit, I follow. So it's almost done now. So when you hold it, see this bit. Again, we can loosen it immediately that way. Okay? ಅಷ್ಟೇ. ಓಕೆ. ಈ ವೀಟ್ ಫ್ಲೋರ್ ಬಂದು ಅದು ರೈಸ್ ಅಷ್ಟು ಉದುರಿಲ್ಲ, ಇದು ಸ್ವಲ್ಪ ಸ್ಟಿಕ್ಕಿ ಬೇಗ ಅಲ್ಲ ಗೆಟ್ಸ್. We're very careful with the water consistency. ಥರ ಇದು ಏನಂದರೆ ಸ್ವಲ್ಪ ಆಲ್ಮೋಸ್ಟ್ ಪೌಡರ್ ಥರನೇ ಇದೆ, ಅದಕ್ಕೆ ಅದು ಸ್ವಲ್ಪ ರವೆ ಥರ ಇತ್ತು, ಇದು ಸುಮಾರು ಪೌಡರ್ ಥರನೇ ಇದೆ. ಬಟ್ ಅದಕ್ಕೆ ಜಾಸ್ತಿ ನೀರು ಹಾಕೋಬೇಡಿ ಅಂತ ಅಷ್ಟೇ. ಆಮೇಲೆ ಆ ಉಂಡೆ ಎಲ್ಲ ಹೊಡ್ಕೊತಾ ಇರಬೇಕು, ಮಾಡ್ತಾ ಇದ್ದಾಗ ನೋಡಿ ಒಂದು ಸ್ವಲ್ಪನೂ ಉಂಡೆ ಇಲ್ದಿರೋ ಥರ ಮಾಡಬೇಕು. Not too tight as well. Yeah, we're done. Early days they used to use bamboo steamers. Or coconut shell, to get the mold. Now it's all metal. We use steel ones. And for steaming, ನೀರು ಹಾಕಿ place it here. One second. Coconut and rice powder. First coconut. The base, ಬೇಸ್ ಕೋಕೋನಟ್ ಫಸ್ಟ್. Grated fresh coconut. Okay. So fresh ಇರಲಿ ಕೋಕೋನಟ್. I'll start with the wheat one. ಯಾವಾಗಲೂ ಒಂದ್ಸತಿ ತಂದಿದ್ದೀನಿ, ಆ ಮೋಲ್ಡು ಇಟ್ಕೊಂಡಿದ್ದೆ ಮನೆ ಒಳಗಡೆ, ಮಾಡಕ್ಕೆ ಹೋಗಿ ಅದು ಏನೇನೋ ಆಗಿ ಅದ್ರ ಮೇಲೆ ಅದು ಇಲ್ಲ, ನಾನು ಪುಟ್ಟು ಮಾಡೋದು ಬಂದ್ ಮಾಡಿದೆ ಆ್ಯಕ್ಚುಲಿ. One more layer of coconut and then ಲಾಸ್ಟ್ ಅಗೇನ್ ಕೋಕೋನಟ್ ಅಲ್ಲ, ಎಂಡಲ್ಲಿ ಅಗೇನ್ ಮೇಲ್ಗಡೆ ಕೋಕೋನಟ್. ಎಷ್ಟು only that much coconut? That's it. And then let us and then steam it. Steam it. ಎಲ್ಲರ ಹತ್ರ ಅದು ಇಟ್ಕೊಂಡಿರಲ್ಲ, ಸೊ ಅಂತ ಆವಾಗ ಈ ಥರ ಸ್ಟೀಮರ್ ಇರುತ್ತೆ ನೋಡಿ ಎಲ್ಲರ ಮನೆಯಲ್ಲೂ. ಸೊ ಇದ್ರೊಳಗೂ ಮಾಡ್ಬೋದು ಅಂತ. ಇದನ್ನು ನಾನು ನಿಜವಾಗ್ಲೂ ಕಲಿಯೋಕ್ಕಿತ್ತು, ಇದು ನಾನು ಫಸ್ಟ್ ಟೈಮ್ ಕೇಳೋದು ಮಾತ್ರ, ಸ್ಟೀಮರಲ್ಲೂ ಪುಟ್ಟು ಮಾಡ್ಬೋದು ಅಂತ. ಇದು ಮಾಡೋದು ಟ್ರೆಡಿಷನಲ್, ಎಲ್ರಿಗೂ ಗೊತ್ತು ಹೀಗೆ ಮಾಡ್ತಾರೆ ಅಂತ, ಬಟ್ ಇದು ನನಗೆ ಗೊತ್ತಿರಲಿಲ್ಲ. ಸೊ ನೋಡೋಣ ಸ್ನೇಹಿತರೆ ಇದು ಹೆಂಗೆ ಮಾಡೋದು ಅಂತ. ಯಾವಾಗ ಬೇಕಾದರೂ ಮಾಡ್ಕೋಬೋದು, ಸ್ಟೀಮರು ಇದು ಎಲ್ಲರ ಮನೆಯಲ್ಲೂ ಇರುತ್ತೆ. ಸೊ ನೋಡೋಣ. Now the same process here continues here as well. We will put little fresh grated coconut. I do generally this way, it gets easier. Correct. So this white one. This is the rice powder. Rice powder. Coconut also. We just chop it with coconut. That will do. ಇದು ನಾನು ಖಂಡಿತ ಮಾಡ್ತೀನಿ. ಇಷ್ಟ ಆಗಿರೋದನ್ನ ಕಲಿಬೇಕು ಅಲ್ವಾ ಸ್ನೇಹಿತರೆ? ನಿಮ್ಗೇನಾದ್ರು ತಿನ್ನಕ್ಕೆ ಇಷ್ಟ ಇತ್ತು ಅಂದ್ರೆ ಕಲಿಬೇಕು ಯಾವಾಗಲೂ. Now everything is available in the market, But puttu pudi, puttu pudi, yes, but puttu is still rare here. Yes. You don't get it here. ನಾ ಎಷ್ಟೊಂದು ಕಡೆ ಟ್ರೈ ಮಾಡಿದ್ದೀನಿ, ಪುಟ್ಟು ಸಿಕ್ಕತ್ತಾ ಅಂತ. ಇಲ್ಲಂತೂ ಏನೂ ಸಿಕ್ಕಲ್ಲ. ಕುಕ್ಡ್ ಒನ್ ನಾನು ಪುಡಿ ಹೇಳ್ತಾ ಇಲ್ಲ. Stop with some more.
That's all. Yeah. I always thought you should put lot of coconut. No. We can. That's our choice. If you like, we can layer with one more layer I can add if I want. ಹಾ that way. No, that's okay. ಇವಾಗ ಬೇಯ್ತಾ ಇದೆ ಪುಟ್ಟು ಎರಡೂ ಕಡೆ, ಇದು ಮತ್ತು ಇದು. ಸೊ ಇವಾಗ ಕಡಲಕರಿಗೆ ಗಿರಿಜಾ ಏನೇನು ಇಟ್ಕೊಂಡಿದ್ದಾಳೆ ಅಂತ ನೋಡೋಣ. First, ವಾಟ್ಸ್ ಆಲ್ ದಿಸ್? ವಾಟ್ ಈಸ್ this ದಿಸ್? is a garam masala. ಓಕೆ, ಗರಂ ಮಸಾಲ, ಧನಿಯಾ, dhania, fennel seeds, ಸೋಂಫ್, curry ಕರಿ pata, ಲೀವ್ಸ್, and ಆಮೇಲೆ then ಜಿಂಜರ್, ginger grated, red chili, Ah. onion and garlic. Garlic is optional again, ಯಾ and coconut. ಓಕೆ. So yeah, let us add some little bit of coconut oil. ಕೋಕೋನಟ್ ಆಯಿಲ್. Then comes the fennel seeds. ಹಾಂ, ಸೊ ಸ್ವಲ್ಪ Yeah. ಒಂದು ಕ್ವಾರ್ಟರ್ ಟೀ ಸ್ಪೂನ್ ಇರ್ಬೋದಾ ಅಂತ. ಫೆನಲ್ ಸೀಡ್ಸ್, ಸೋಂಫ್ The oil is saturated. ಸ್ವಲ್ಪ Then heat let ಆಗಿ. us put some ಇವಾಗ onion. ಸಾಂಬಾರ್ ಈರುಳ್ಳಿ. yeah. We need, so this stands out, you know, the dhania ball. ಒಂದು 2.5 ಟೇಬಲ್ ಸ್ಪೂನ್ ಆದರೂ ಧನಿಯಾ ಹಾಕಿದ್ವಿ ಇದಕ್ಕೆ. And some ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲೀಸ್ ಹಾಕೊಳ್ಳಿ, ಪರವಾಗಿಲ್ಲ. I'll give you. Okay, please. I'll help you. large portion. So And this? coconut. Has to turn slight golden color, proper golden color. Right? Okay, okay. So it'll take a while. ಚೆನ್ನಾಗಿ ಹುರಿಬೇಕು. ಸೊ ಎಷ್ಟೊತ್ತು ಇಡಬೇಕು ಅಂತ ಕೇಳಿದೆ ನಾನು. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ ಇಲ್ಲಿಂದ ಸ್ಟೀಮ್ ಬರಬೇಕಂತೆ, ಮೇಲಿಂದ. This is almost done. ಏನೋ You can feel ಕೆಳಗಡೆ the ಬರ್ತಾ steam ಇದೆ, coming ಇದು out. ಮೇಲ್ಗಡೆಯಿಂದ ಸ್ಟೀಮ್ ಬಂದು ಸ್ವಲ್ಪ ಹೊತ್ತಿಗೆ ಆಫ್ ಮಾಡ್ಬೋದು. Add some pepper ಸ್ವಲ್ಪ powder, ಪೆಪ್ಪರ್ ಪುಡಿ little bit, ಹಾಕೋಣ ಅಂತಾರೆ. and chili powder. ಚಿಲ್ಲಿ ಪೌಡರ್. See, almost done now. It's Yeah, turned yeah. brown. So you can switch off the gas and little bit of chili powder and some masala powder as well. ಗರಂ ಮಸಾಲ. Yeah, garam masala powder. Any garam masala Again, powder? anything will do, but again that's optional. Some people little bit. Okay, and some. ಹಾ, ಕರಿ ಲೀವ್ಸ್. ಅದು ಎಷ್ಟನ್ನು ಈ ಥರ ಚೆನ್ನಾಗಿ ಹುರ್ಕೊಂಡು. This has to go. ಇದು ಇವಾಗ ಗ್ರೈಂಡ್ ಮಾಡೋದು ಕಡಲಕರಿಗೆ. The chana here with little sliced onions. Okay, so this fried thing, what we fried now, we are going to. I made a paste. I'm going to use that. Soak the chana. ಚೆನ್ನಾಗಿ ಸೋಕ್ ಮಾಡಿದ್ದಾರೆ, ಮತ್ತು ಇದನ್ನು ಬಾಯ್ಲ್ ಮಾಡಿದಂತೆ 45 ಮಿನಿಟ್ಸ್ ಇದರಲ್ಲಿ. ಈಗ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕಿರೋದು. Mix it. ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೋದು. This is almost done now. Yeah. This is already done now. ಸರಿ ಕುದೀಲಿ ಅಷ್ಟೇ. It's almost done now. Come to boil. So to make the gravy quicker, we can just mash the chana. We can add a paste of chana, mash this chana so that the gravy becomes thicker. ಏನಂತಾರೆ ಅಂದರೆ ತುಂಬ ಕೋಕೋನಟ್ ಆ್ಯಡ್ ಮಾಡೋಕ್ಕೆ ಬದಲು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಮ್ಯಾಶ್ ಮಾಡಿದ್ರೆ ಗ್ರೇವಿನೂ ದಪ್ಪ ಬರುತ್ತೆ, ಕೋಕೋನಟ್ ಜಾಸ್ತಿ ತಿನ್ನಂಗಿರಲ್ಲ. Yeah, those are health conscious, they can do that. Instead of adding the coconut, they can release the coconut and mash this chana.
ಆಗ್ತಾ ಇದೆ ಅಂದರೆ ಗಿರಿಜನ್ ಮನೆ ಬ್ಯಾಕ್ ಯಾರ್ಡ್. ಬಿಸಿಲಂದರೆ ಬಿಸಿಲಪ್ಪ. ನೋಡಿ 2 ನೀಮ್ ಟ್ರೀಸ್ ಹಾಕಿದ್ದಾರೆ. ಕಷ್ಟಪಟ್ಟಿದ್ಯಾರು ತೋರಿಸ್ತಾರೆ ನಾನು. ನಾನೊಂದಷ್ಟು ಕೆಲಸ ಕೊಟ್ಟೆ, ನನಗೆ ತಿನ್ಬೇಕು ಅಂತ ಆಸೆ ಅಂದ್ಕೊಂಡು ಕವರ್ ಮಾಡ್ತಾ ಇದ್ದೀನಿ. We can have the puttu papad as well. So I'm just trying. And since I don't use oil, I just take this. ಅಂದರೆ ತುಂಬ ಆಯಿಲ್ ಹಾಕ್ಕೊಂಡು ನನಗೆ ಆಯಿಲಲ್ಲಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಈ ಥರ ಅದು ನಿಜವಾಗ್ಲೂ ಒಳ್ಳೇದು. ಯಾಕೆ ಈ ಥರ ಮಾಡಿದ್ಯಾ, ಕಟ್ ಮಾಡಿದ್ಯಾ ಇಲ್ಲಿ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ತೊಂದರೆ ಹಿಂಗೆ ದಪ್ಪ ಬರುತ್ತಲ್ಲ, ಅದು ಬೇಡ ನನಗೆ, ಅದಕ್ಕೆ ಈ ಥರ ಮಾಡಿದ್ದೆ. ಒಬ್ಬೊಬ್ಬರ ಮನೆಗೆ ಬಂದರೆ ಎಷ್ಟೊಂದು ತಲೆ ಕೆಡ್ತಿರುತ್ತೆ. ನನಗೆ ಗೊತ್ತಿಲ್ಲ, ನಾನು ಎಣ್ಣೆ ಆಗ ನೋಡಿ ನಾ ಎಣ್ಣೆ ಬಿಸಾಕ್ತೀವಲ್ಲ, ಯೂಸ್ ಮಾಡಲ್ಲ, ಅದಕ್ಕೆ ಇದು ಕರೆಕ್ಟ್ ಇದೆ ಆ್ಯಕ್ಚುಲಿ. Yeah, we don't taste more oil. Correct. I'll take ghee and sugar. I'll try everything. So ghee and sugar and with banana. Banana. With just ghee and sugar as well. Okay. Then next would be just papad. Those Either only days when we papad. don't have time to make the chana curry, probably we can use a papad. Okay. Or this is just accompaniment. The So steamed this also? bananas. Yeah. You can have it, yeah. Or it's just as accompaniment we can okay. use it. Okay. And then this here comes the Kadala. chana curry. So So ಒಂದೊಂದು Enjoy ಕಾಂಬಿನೇಷನ್ it. ಹೇಳಿದನ್ನು ನಾನು ಟ್ರೈ ಮಾಡ್ತೀನಿ. Come sit here. so you can start with Yeah, I'll start with probably this one. papad, yeah. Yeah. Okay. I'll take. Don't worry. ಒಂದೊಂದೇ ಕಾಂಬಿನೇಷನ್. ಪಾಪಡ್ ಜೊತೆಗೆ ಇದನ್ನು ತಿನ್ಬೋದಂತೆ. You can even add ghee to it. This. Now comes ghee and sugar. Yeah. Ghee and sugar. Yeah. Ghee sugar, if you want, you can use the banana, the one which is not steamed. That's enough. So, ಇದು ಯಾರ್ಯಾರಿಗೆ ಸ್ವೀಟ್ ಇಷ್ಟ ಆಗುತ್ತೆ ಅವ್ರು ಇದನ್ನು ಟ್ರೈ ಮಾಡಿ. Good. Have it. ಸ್ವೀಟ್ ಬದಲು ಇದು ತಿನ್ಬೋದು, ಆ ಥರ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಬನಾನಾ ಬೇಕಾದ್ರೆ ಹಾಕೊಂಡು ತಿನ್ನಿ ಅಂತ ಹೇಳ್ತಾರೆ. ಟೂ ಗುಡ್. ಇವಾಗ ಇವ್ರದ್ದು ಕಾಂಬಿನೇಷನ್ನು ಪುಟ್ಟು ಕಡಲ. That's a proper. Even I like puttu with chutney also. Chutney you can have whatever, yeah. And this banana, just you don't have time for all this. Just the the right banana we do. ತುಂಬ ಚೆನ್ನಾಗಿದೆ. ಪಾಪ ಅವ್ರು ತಿನ್ನು ಅಂತಲೂ ಹೇಳ್ತಾ ಇಲ್ಲ, ನಾನೇ ತಿಂತಾ ಇದ್ದೀನಿ. ಹ್ಯಾವ್ ಇಟ್. I'm going to have, we'll have together. And in Kerala they even have it this chai. Like papad and puttu, so it's little dry, right? So sip chai in between, hot chai. That's a combination.
some ginger brew for you. Here. ಜಿಂಜರ್ Yeah. brew. It's really good. You can feel the punch of ginger. Yes. Cheers. ಆಲ್ಕೋಹಾಲ್ ಅಲ್ಲ. Yeah. It's nice. ಜಿಂಜರ್ ಅಂದ್ರೆ That's what the punch of ginger is really. ತುಂಬಾ ಚೆನ್ನಾಗಿದೆ.